ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತವನ್ನ ಬಯಸುತ್ತೇನೆ. ಹಿಂದೆ 2-3 ದಿವಸ ನಾನು ಪಾಠ ಮಾಡಕ್ಕಾಗಿರ್ಲಿಲ್ಲ. ಕೆಲವು ಘಟನೆಗಳ ನಿಮಿತ್ತ ನಾನು ಪಾಠನ ನಿಲ್ಲಿಸ್ಬೇಕಾಯ್ತು. ನಿಲ್ಲಿಸಿ ಇವತ್ತು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಸಬ್ಜೆಕ್ಟ್ ವರ್ಬ್ಗಳ ಜೊತೆ ಪ್ರಿಪೋಸಿಷನ್ ಬಂದಾಗ ಅದರ ಅರ್ಥಗಳು, ವ್ಯತ್ಯಾಸಗಳು ವಿವಿಧ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಪ್ರಿಪೋಸಿಷನ್ ಅಂದ್ರೆ ಸಿಂಪಲ್ ಪ್ರಿಪೋಸಿಷನ್. ಅದನ್ನ ಹಿಂದಿನ ಪಾಠಗಳಲ್ಲಿ ನಾನು ಹೇಳಿದ್ದೀನಿ. ನಾನೇ ಪಾಠ ಮಾಡುವಾಗ ಸಿಂಪಲ್ ಪ್ರಿಪೋಸಿಷನ್ ಮತ್ತೆ ಕಾಂಪೌಂಡ್, ಕಾಂಪ್ಲೆಕ್ಸ್ ಅಂತ ಈ ರೀತಿ ಪ್ರಿಪೋಸಿಷನ್ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಸಿಂಪಲ್ ಪ್ರಿಪೋಸಿಷನ್ ಆನ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ದ ಫಾಲೋಯಿಂಗ್ ವರ್ಬ್ಸ್ ಟೇಕ್ ಪ್ರಿಪೋಸಿಷನ್ ಆನ್ ಆಫ್ಟರ್ ದೆಮ್. ಇಲ್ಲಿ ಹಾಗೇನೆ ಈ ವರ್ಡ್ಸ್ ಗಳನ್ನ ತೆಗೆದಿದ್ದೀನಿ. ಅದರ ವರ್ಡ್ಸ್ ಯಾವುದು ಅಂದ್ರೆ ಇಲ್ಲಿ ವರ್ಬ್ಗಳು ಕಾಮೆಂಟ್, ಡಿಪೆಂಡ್, ಡ್ವೆಲ್, ಎಂಬಾರ್ಕ್, ಎನ್ಕ್ರೋಸ್, ಎನ್ಲಾರ್ಜ್, ಇಂಪೋಸ್, ಇನ್ಸಿಸ್ಟ್, ರಿಸಾಲ್ವ್, ಸಬ್ಸಿಸ್ಟ್, ಟ್ರಂಪಲ್. ಹೀಗೆ ಅನೇಕ ವರ್ಬ್ಗಳನ್ನ ನಾನು ಇಲ್ಲಿ ತಂದಿದ್ದೀನಿ. ಅವುಗಳನ್ನ ಬಳಸಿ ವಾಕ್ಯವನ್ನು ಕೂಡ ನಾನು ಮಾಡಿ ಈ ಬೋರ್ಡ್ ಮೇಲೆ ನಾನು ತಂದಿದ್ದೀನಿ. ಅದರ ಅರ್ಥಗಳನ್ನ ನಾವು ನೋಡ್ತಾ ಹೋಗೋಣ. ಯು ಆರ್ ಎಂಬಾರ್ಕಿಂಗ್ ಆನ್ ನ್ಯೂ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅಂದ್ರೆ ಯೋಜನೆ. ಇಲ್ಲಿ ನಾವು ಹೊಸದಾಗಿ ಪ್ರಾರಂಭಿಸುವ ಯೋಜನೆಗಳನ್ನ ನಾವಿಲ್ಲಿ ವಿ ಆರ್ ಎಂಬಾರ್ಕಿಂಗ್ ಆನ್. ಇಲ್ಲಿವರೆಗೆ ಒಂದು ಅರ್ಥ ಇದೆ ಎಂಬಾರ್ಕಿಂಗ್ ಆನ್ ಅಂತೇಳಿ. ಇದು ಸಪ್ರೇಟ್ ಆಗಲ್ಲ. ಇದು ಸಪ್ರೇಟ್ ಮಾಡಿದಾಗ ಇದರ ಅರ್ಥನೇ ಬೇರೆ ಆಗ್ಬಿಡುತ್ತೆ. ಇದು ಎಂಬಾರ್ಕಿಂಗ್ ಅನ್ನೋ ಒಂದು ಏನು ಇದು ನಾವು ವರ್ಬ್ನ ತಗೊಂಡಿದ್ವಿ, ಅದರ ಜೊತೆನಲ್ಲಿ ಬರ್ತಕ್ಕಂತ ಅಭ್ಯಾಸ ಇದೆ. ಬಿಟ್ಟು ಕೂಡ ನಾವು ವಾಕ್ಯಗಳನ್ನ ಮಾಡ್ತೀವಿ, ಆದ್ರೆ ಬಿಟ್ಟಾಗ ಅದರ ಅರ್ಥ ಬೇರೆ ಆಗಿರ್ತದೆ. ಆದ್ರೆ ಇಲ್ಲಿ ಆ ನನ್ನ ಶಬ್ದ ಇಲ್ಲಿ ಎಂಬಾರ್ಕ್ ಅಂತ ಏನು ಒಂದು ವರ್ಬ್ ಅಂತ ಇದೀನಿ, ಇಲ್ಲಿ ಹಿಂಗ ಫಾರ್ಮಲ್ ಇದೆ, ಇದಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಇಲ್ಲಿ ಹೊಸ ಯೋಜನೆಯನ್ನ ನಾವು ಶುರು ಮಾಡ್ತಾ ಇರುತ್ತೇವೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಇಲ್ಲಿ ಯಾವುದೇ ಒಂದು ಮರೆಯಬೇಕಾದಂತ ವಿಷಯವನ್ನ ನಾವು ಹೇಳುವಾಗ ಡ್ವೆಲ್ ಆನ್ ಅನ್ನೋ ಶಬ್ದವನ್ನ ನಾವು ಬಳಸ್ತಾ ಇದ್ವಿ. ಇಲ್ಲಿ ಡ್ವೆಲ್ ಅನ್ನೋದು ಒಂದು ಶಬ್ದ, ಅದರ ಜೊತೆಗೆ ಪ್ರಿಪೋಸಿಷನ್ ಆನ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಈ ವಾಕ್ಯದ ಅರ್ಥ ಏನಾಗ್ತದೆ ಅಂದ್ರೆ ಐ ಟ್ರೈ ನಾಟ್ ಟು ಡ್ವೆಲ್ ಆನ್ ದ ಪಾಸ್ಟ್. ಅಂದ್ರೆ ನಾವು ಇದನ್ನ ಮರೆಯುವಂತ ವಿಚಾರದ ಬಗ್ಗೆ ನಾವು ಮಾತನಾಡುವಾಗ, ಪ್ರಸ್ತಾಪಿಸುವಾಗ, ಹೇಳುವಾಗ ಈ ಡ್ವೆಲ್ ಆನ್ ಅನ್ನೋ ಶಬ್ದವನ್ನ, ಈಗ ಕಳೆದ ಘಟನೆಗಳು ಯಾವುದೇ ಇರುವುದು ಹಳೆಯದನ್ನ ನಾನು ಮರೆಯಲು ಟ್ರೈ ಮಾಡುತ್ತಿಲ್ಲ, ಅಂದ್ರೆ ಪ್ರಯತ್ನಗಳಿಲ್ಲ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಮೂರನೇ ವಾಕ್ಯ ಮೈ ಮಾಮ್ ಆಲ್ವೇಸ್ ಕಾಮೆಂಟ್ ಆನ್ ವಾಟ್ ಐ ಆಮ್ ವೇರಿಂಗ್. ಕಾಮೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದರ ಬಗ್ಗೆ ಇಲ್ಲ ವಿಶೇಷವಾಗಿ ಹೇಳ್ತಕ್ಕಂಥದ್ದು, ಇಲ್ಲ ಟೀಕೆ ಮಾಡ್ಬೋದು, ಇಲ್ಲ ಪ್ರಶಂಸನೆಯನ್ನ ಮಾಡ್ಬೋದು. ಅವರು ಯಾವಾಗ್ಲೂ ಕಾಮೆಂಟ್ ಮಾಡ್ತಾ ಇರ್ತಾರೆ ಅನ್ನೋ ಅರ್ಥದಲ್ಲಿದೆ. ಮೈ ಮಾಮ್ ಆಲ್ವೇಸ್ ಕಾಮೆಂಟ್ ಆನ್ ವಾಟ್ ಐ ಆಮ್ ವೇರಿಂಗ್. ಇಲ್ಲಿ ವ್ಯಕ್ತಿ ಇಬ್ರು ಇದ್ದಾರೆ. ಇಲ್ಲಿ ಥರ್ಡ್ ಪರ್ಸನ್ ಒಬ್ರು ಮಾಮ್ ಇದ್ದಾರೆ, ಫಸ್ಟ್ ಪರ್ಸನ್ ಒಬ್ರು ಐ ಎನ್ನುವ ಅರ್ಥದಲ್ಲಿ ಇದೆ. ನಾನು ಯಾವುದೇ ಧರಿಸುತ್ತಿದ್ರೆ ಆ ಸಂಬಂಧ ಏನ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಅದ್ರ ಬಗ್ಗೆ ಯಾವಾಗ್ಲೂ ನಮಗೆ ಏನಾದ್ರೂ ಒಂದು ಹೇಳ್ತಾ ಇರ್ತಾರೆ ಅಂತ ಹೇಳಿ ಈ ವಾಕ್ಯದ ಅರ್ಥ ಬರ್ತಾ ಇದೆ. ವಿ ಆರ್ ಡಿಸೈಡ್ ಆನ್ ವೇಸ್ ಕಾರ್ಪೆಟ್ ಫಾರ್ ದ ಡೈನಿಂಗ್ ರೂಮ್. ಇಲ್ಲಿ ಮೊದಲೇ ನಾವು ಏನಾದ್ರೂ ಪರ್ಚೇಸಿಂಗ್ ಮಾಡ್ಬೇಕು ಅಂದ್ರೆ ಹಿಂದೆನೆ ನಾವು ಅದರ ಬಗ್ಗೆ ಸರಿಯಾಗಿ ಯೋಚಿಸಿ ಅದರ ಬಗ್ಗೆ ನಾವು ಯೋಚನೆ ಮಾಡಿ ತೀರ್ಮಾನಿಸಬೇಕು ಎಂಬ ಅರ್ಥದಲ್ಲಿ ಡಿಸೈಡ್ ಆನ್ ಎನ್ನೋ ಒಂದು ಶಬ್ದವನ್ನ ಇಲ್ಲಿ ಈ ವಾಕ್ಯದಲ್ಲಿ ನಾನು ತಗೊಂಡಿದ್ದೀನಿ ಅರ್ಥದಲ್ಲಿ. ನೀವು ಆ ವಾಕ್ಯಗಳನ್ನ ಹುಡುಕ್ಬೋದು, ಆ ಶಬ್ದಗಳನ್ನ ಹುಡುಕಿ ಆ ಶಬ್ದವನ್ನ ಹುಡುಕ್ದಾಗಿ ವಾಕ್ಯದ ಅರ್ಥ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಏನು ಅಂತೇಳಿ. ಇಲ್ಲಿ ಬೇಸ್ ಅಂದ್ರೆ ಸ್ವಲ್ಪ ಬಣ್ಣ ಇರತಕ್ಕಂತ ಒಂದು ಈ ಕಾರ್ಪೆಟ್ ಏನಿದೆ, ತುಸು ಬಣ್ಣದ ಕಾರ್ಪೆಟ್ ಅನ್ನ ನಾವು ಡೈನಿಂಗ್ ರೂಮ್ಗೆ ನಾವು ತರೋದಿಕ್ಕೆ ಡಿಸೈಡ್ ಮಾಡಿದ್ವಿ, ಯೋಚನೆ ಮಾಡಿದ್ವಿ ಎಂಬ ಅರ್ಥದಲ್ಲಿ ಈ ವಾಕ್ಯ
ಇದೆ. ಹೀಗೆ ಅನೇಕ ಶಬ್ದಗಳು, ಕ್ರಿಯಾ ಶಬ್ದಗಳು ಬರ್ತಾ ಇರ್ತವೆ. ಅದರ ಜೊತೆನಲ್ಲಿ ಪ್ರಿಪೋಸಿಷನ್ಸ್ ಹೀಗ್ ಬರ್ತಾ ಇರ್ತದೆ. ಪ್ರಿಪೋಸಿಷನ್ಸ್ ಏನು ನೀವು ಇವಾಗ ಆ ಸಿಂಪಲ್ ಪ್ರಿಪೋಸಿಷನ್ ಅಂತ ಹೇಳಿ ನೀವು ನೋಡಿದಿರಾ? ಆ ಪ್ರಿಪೋಸಿಷನ್ಸ್‌ಗಳು ಈ ರೀತಿ ಶಬ್ದಗಳ ಜೊತೆನಲ್ಲಿ, ಅಂದ್ರೆ ಕ್ರಿಯಾ ಶಬ್ದಗಳ ಜೊತೆನಲ್ಲಿ ಬರ್ತಾ ಇರ್ತದೆ. ಆ ವಾಕ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಆ ಕ್ರಿಯಾ ಶಬ್ದದ ಅರ್ಥವನ್ನ ಮೊದಲು ತಿಳ್ಕೊಂಡಿದ್ರೆ ನಮ್ಗೆ ಈ ವಾಕ್ಯದ ಅರ್ಥ ಸಂಪೂರ್ಣ ಗೊತ್ತಾಗುತ್ತೆ. ಹೀಗೆ ನಾವು ವಾಕ್ಯ ರಚನೆಯನ್ನ ಮಾಡ್ತಾ ಹೋಗ್ಬೋದು. ಅದರ ಅರ್ಥವನ್ನು ಕೂಡ ತಿಳಿಯುತ್ತಾ ಹೋಗ್ಬೋದು ಅನ್ನೋದನ್ನ ಇವತ್ತಿನ ಪಾಠದಲ್ಲಿ ಹೇಳಿ ಇಂದಿನ ಪಾಠವನ್ನ ನಾನು ಮುಗಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ತಾವುಗಳು ನಮ್ಮ ವಾಕ್ಯ ಸಂಗಮವನ್ನ ನೀವು ಯಾವಾಗಲೂ ಬೆಂಬಲಿಸುತ್ತಾ ಅದನ್ನ ಮತ್ತೆ ನೋಡಿ ಸಂತೋಷ ಪಟ್ಟು ಅದರ ಅರ್ಥಗಳನ್ನ ತಿಳಿದು ಮತ್ತೆ ಹೆಚ್ಚಿನ ಲೈಕ್ ಅನ್ನ ಕೊಟ್ಟು ಮತ್ತೆ ಅದನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ತಮ್ಮಲ್ಲಿ ನಮ್ಮ ಒಂದು ಕಳಕಳಿಯನ್ನ ನಿಮ್ಮಲ್ಲಿ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.